ಹಾಡು ಹೇಳ್ಕೊಂಡು ಟ್ರೈನ್ ಮಾಡ್ತಾರ ಕಬಡ್ಡಿಗಳು. ಅದೆಲ್ಲ ಹಳೆ ಕಥೆಗಳು ಇವ್ರೆ. ಈಗಿಲ್ವಾ ಆ ಥರ? ಇದೆಲ್ಲ ಇಲ್ಲ. ಹಳೆಯವರು ಅವ್ರವ್ರೇನೋ ಹಾಡಾಡ್ಕೊಂಡು ಇದು ಮಾಡ್ಕೊಂಡು ಆ ಮೇಯೆಲ್ಲ ಒರೆಸುವಾಗ ಅದು ಸ್ನಾನಕ್ಕೆ ನೀರಿಗೆಲ್ಲ ತಗೊಂಡು ಹೋಗುವಾಗ ಇದು ಮಾಡ್ತಾರೆ. ಬಟ್ ಈಗ ಅದೆಲ್ಲ ಹೋಯ್ತು. ಈಗ ಇದು ಯಂಗ್ಸ್ಟರ್ಸ್ ಹಂಗೆ ಈಗದ ಹುಡುಗರು ಸ್ವಲ್ಪ ಅಲ್ಲಿ ಇವನೇ ವಸಂತ ಇವರೇ ಸ್ವಲ್ಪ ಇರೋರು ಹಳೆ ಜಮಾನದ್ದು ಅಪ್ಪನ ಜೊತೆಲಿ ಕೆಲಸ ಮಾಡಿ ಇರುವಂತ ಮಕ್ಕಳು ಇದರಲ್ಲಿ. ಇನ್ನು ಇವರಿಬ್ಬರಲ್ಲೆಲ್ಲ ಪಾಪ ಇವನಿಗಿಂತ ಅರ್ಜುನ ಆನೆಗೆ ಒಂದು ಮಾಸ್ತಿ ಅಂತ ಹೇಳುವ ಮಾವುತಂದು ರಿಟೈರ್ಡ್ ಆದ ಒಂದು ಮಗನೇ ಇದ್ದ ಹುಡುಗ. ಕುದುರೆ ಕುಣಿಸಿದಂಗೆ ಕುಣಿಸ್ತಿದ್ದ ಆನೆನ. ಹಾ, ಅಣ್ಣಪ್ಪ. ಅದು ಸೊ ಅದು ಒಂಥರ ಆಂಟಿ ಇದು ನೆಗೆಟಿವ್ ಫೋರ್ಸ್ ಇದಾದಂಗೆ ಅದರ ಮೈಂಡ್ ಅಲ್ಲಿ ಇರುವ ರೀತಿ ಇದು ಆಕ್ಸೆಪ್ಟ್ ಮಾಡ್ಕೊಳ್ಳಂಗಿಲ್ಲ. ಬಟ್ ಅದು ಅಷ್ಟೇ ಇವರು ನೆಗ್ದು ಬಿಟ್ರು. ಈಗ ಸೈಕಲಾಜಿಕಲಿ ಒಂದು ಸಾರಥಿ ಇದ್ದಂಗೆ. ಈಗ ಮೇಲೆ ಕೂತವನು ಇದ್ದಾಗ ಆನೆಗೂ ಒಂದು ಅವನ ಕಿವಿಯಲ್ಲಿ ಮೆಟ್ಟಿ ಕೊಡೋದು ಇದೆಲ್ಲ ಒಂದು ಸೈಕಲಾಜಿಕಲ್ ಸಪೋರ್ಟ್ ಯಾರಿಗಾದ್ರು. ನಿಮ್ಮನ್ನು ಹೆದರಬೇಡ ಅಂತ ಹೇಳಿದಂಗೆ. ಸೊ ಇವ್ರು ಏನ್ ಮಾಡಿದ್ರು, ಒಬ್ಬೊಬ್ಬೇ ನೆಗೆದಾಗ ಒಂದು ನೆಕ್ಕೆ ಸೆಕೆಂಡ್ ನಾಯಕಲ್ಲಿ ಅದು ನೋಡ್ತದೆ ಯಾರು ಇದು. ಅಲ್ಲಿಂದ ಡಾಕ್ಟ್ರು ಬಿದ್ದರಂತೆ, ಇವನು ಅರ್ಧ ಅಷ್ಟೊರಿಗೆ ಅವನಿಲ್ಲ. ಕೊನೆಗೆ ಈ ರಂಜನ್ ನಾನು ದುಬಾರ ಆನೆನ ತಕೊಂಡೋಗಿ ಅದರದ್ದು ಕಾವಡಿನ ಅದ್ರ ಮೇಲೆ ಕುಡಿಸಿದ್ದಾನೆ. ಅಲ್ಲಿಂದ ಫೈಟ್ ಮಾಡಿ ಆನೆನ ಓಡಿಸಿ ಅರ್ಜುನ ವಾಪಸ್ ಬಂದ ಆನೆನ ಇವರು ಪುನಃ ಎತ್ಕೊಂಡು ಹೋಗಿದ್ದಾನೆ ಫೈಟಿಗೆ. ಆಗೇನಾಯ್ತು, ಅದು ಇದರಿಂದ ಓಡಿದ್ದು ಅದು ಸ್ವಲ್ಪ ಇದರಲ್ಲಿ ಆಯ್ತು, ಇದು ಹಳ್ಳದಲ್ಲಿ ಆಯ್ತು. ಆ ಹಳ್ಳದಲ್ಲಿ ಆಗುವಾಗ ಅದಕ್ಕೆ ಅಡ್ವಾಂಟೇಜ್ ಸಿಕ್ಬಿಡ್ತು. ಆ ಹೈಟ್ ಇಂದ ಬಂತು. ಇದಕ್ಕೆ ಅಂತೂ ಕೋಡ್ ಕೊಟ್ಟಿದೆ. ಇದು ಏನು ಮೇಜರ್ ರೇಟ್ ಅಲ್ಲ. ಆ ಕಿವಿದು ಇಲ್ಲಿಗೆ ಬಿತ್ತಲ್ಲ ಪೆಟ್ಟು, ಅದು ಇಲ್ಲಿ ಆ ವೇನ್ ಮೇಜರ್ ವೇನ್ ತಪ್ಪ ಬರ್ತದೆ ಒಳ್ಳೆ ಟ್ಯಾಪ್ ಬಂದಂಗೆ. ಅಲ್ಲಿಂದ ಕಿವಿಗೆಲ್ಲ ಅದು ಸ್ಪ್ರೆಡ್ ಆಗೋದು. ಇಲ್ಲಿ ಅದು ಎಕ್ಸ್ಪೋಸ್ ಆಗಿರ್ತದೆ ಈ ಜಾಗದಲ್ಲಿ ಕಿವಿದು ಹಿಂದೆ ಭಾಗದಲ್ಲಿ. ಆ ಒಂದು ಕೋಡು ಅದು ಇದು ಪಂಚರ್ ಆಗ್ಬಿಡ್ತು. ಇನ್ನ ಎದೆದ ಪಕ್ಕ ಇಲ್ಲಿ ಎಲ್ಲ ಒಂದು ಸ್ಕಿನ್ ಟೇರ್ ಅದೆಗ ಆನೆಯಲ್ಲಾಗಲ್ಲ, ಅದೆಲ್ಲ ಏನ್ ದೊಡ್ಡ ಗಾಯ ಏನಲ್ಲ, ಕರಳು ದಾಟಿ ಹೋಗಿರ್ತದೆ ಅದು. ಇದು ಫೈಟ್ ಆ ಕೊನೆಗಳಿಗೆ ಇಲ್ಲಿ ರಕ್ತ ಬ್ಲೀಡಿಂಗ್ ಆಗಿ ಇದಕ್ಕೆ ಸುಸ್ತಾಗಿ ಹೋದಾಗ ಅದು ಇದು ಬಿದ್ದಿದೆ, ಅದು ಹೋಗ್ಬಿಟ್ಟಿದೆ. ಇಲ್ಲಾಂದ್ರೆ ಇದು ಸರಿಗೆ ಫೈಟ್ ಮಾಡೋದು ಹೋಗಿದ್ರೆ ಹೊಟ್ಟೆ ಗಿಟ್ಟೆಗೆಲ್ಲ ತಿವಿದು ಮಸ್ತಿ ಆನೆಗಳು ಸರೆಂಡರ್ ಆಗಿ ಸಿಕ್ಬಿಟ್ರೆ ಚುಚ್ಚೋದಂತಿರದೆ ಸ್ವಲ್ಪ ಅಲ್ಲ, ಎಷ್ಟು 50-100 ಮೇಲೆ ಸಾಟ್ ಹೊಡೆದಿರ್ತದೆ ಒಂದೊಂದು. ಇಲ್ಲೆಲ್ಲ ಆನೆಗೆ ಹಿಂಗೆಲ್ಲ ಹೊಡೆದ್ರೆ ಈಚೆಯಿಂದ ಆಚೆಗೆ ಕೋಡ್ ದಾಟಿದ್ದು. ಕೋಡ್ ಸಣ್ಣ ಇದ್ರು ಹೊಟ್ಟೆಗೆ ಮುಖಕ್ಕೆ ಅಲ್ಲಿ ಸೊಂಡಿಲಿಗೆ ಗಿಂಡಿಲಿಗೆ ಅಲ್ಲಿಗೆ ಇಲ್ಲಿಗೆ ಅಂತೇಳಿ ಆಗುವಷ್ಟು ಬಗ್ಗಿ ಚುಚ್ಚುತ್ತದೆ ಅವು ಇದು ಮಾಡಿ. ಸೊ ಈ 2 ಗಾಯದಲ್ಲಿ ಬಿಡ್ತಿರ್ಲಿಲ್ಲ. ಅದು ದಟ್ ಈಸ್ ಅನ್ ಇಂಡಿಕೇಶನ್. ಇದು ಅದು ಹೋದ ನಂತರ ಇದು ಬಿದ್ದಿರ್ತದೆ. ನಿಮ್ ಪ್ರಕಾರ ಟ್ರ್ಯಾಕಿಂಗ್ ನಡೀತಿದೆ ಸರ್? ಅದೇನಾದ್ರು ಹಿಡಿಯಕ್ಕೆ ಯಾವುದು ಅದು ಐಡೆಂಟಿಫೈನೇ ಆಗಿಲ್ವಾ ಸರ್? ಅದು ಈಗ ಅರ್ಜುನ್ ಅಂತ ಆಯ್ತಲ್ಲ, ಐಡೆಂಟಿಫೈ ಆಗಿದೆ ಅಂತಲ್ಲ, ಟ್ರ್ಯಾಕಿಂಗ್ ನಡೀತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೊಸೆಸ್. ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೋಸೆಸ್ ನಡೀತಾ ಇರುತ್ತೆ. ಮಧ್ಯೆ ಎಂತದ ಕಾಡು ಬೆಂಕಿ ಅದು ಇದು ಸ್ಟಾರ್ಟ್ ಆಯ್ತು ಅಂತೆಲ್ಲ ಹೇಳಿ ಅದನ್ನ ಸದ್ಯಕ್ಕೆ ನಿಲ್ಸಿರ್ಬೇಕು ಅಂತ, ಅಥವಾ ಈಗ ಪುನಃ ಇದು ಮಾಡಿದ್ರೆ ಅಲ್ಲಿಂದ ಅದೇ ಪುನಃ ಇದು ಗಲಾಟೆ ಆಯ್ತಲ್ಲ, ಇದನ್ನ ಹೋಗಿ 1-2 ಹಿಡ್ಕೊಂಡು ಬಂದ್ರು. ಇದು 2 ಹಿಡಿದಾಯ್ತು. ಅಲ್ಲಿಂದ ಇನ್ನು ಮುಂದಕ್ಕೆ ಪುನಃ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊಳಗೆ ಇಲ್ಲಿ ನಮ್ಮ ಕೊಡಗಿನಲ್ಲಿ 2-3 ಆನೆಗಳು ಸುಮಾರು ಆಯ್ತು. ಈಗ ಕೊಡಗಿನಲ್ಲಿ 5-6 ಸಾವಾಯ್ತು. ಇಲ್ಲಿದು ಜನರದ ಗಲಾಟೆ ಇದೆ. ಸೊ ಅದಕ್ಕೆ ನಮ್ಮ ಇಲ್ಲಿಗೆ ಆನೆ ಅಲ್ಲಿಗೆ ತಗೊಂಡು ಅಲ್ಲಿಗೆ ಪ್ರಿಯಾರಿಟಿ ಕೊಡ್ತೀವಿ. ಜನರದ ಮೆಂಟಾಲಿಟಿ ಅದು ಇರ್ತದಲ್ಲ. ಸೊ ಇಲ್ಲಿ ಹಿಡಿಬೇಕು ಅಂತ ಹೇಳ್ಕೊಂಡು ಅಂತ ಹುಲಿ ಗಲಾಟೆನೂ ಇದೆ. ಈಗ ಮೊನ್ನೆ ಒಂದು ಎಲ್ಲ ನೋಡಿದೆ, ಇನ್ನೊಂದು ಹೋಗಿದೆ ಇದಕ್ಕೆ. ಅರೌಂಡ್ 4500. ಅದು ಅಷ್ಟೇ. ಇದು ಆಜುಬಾಜಲ್ಲಿ ಇದೆ. ಅಲ್ಲಿ ನಾವು ಪಕ್ಕದಲ್ಲಿ ನೋಡಿದಾಗ ಒಂದು ಸ್ವಲ್ಪ ದಪ್ಪ ಅಂದು ಬಿಟ್ರೆ ಅಂತ ಅಲ್ಲ, ಅದು ಬಿಲ್ಟ್. ಬಟ್ ಇಲ್ಲಿ ಬಂದಾಗ ನಾನು ಅದಕ್ಕೆ ಅವರಿಗೆ ಫುಡ್ ಕಡಿಮೆ ಮಾಡಬೇಡಿ ಅಂತ ಹೇಳಿದ್ದೀನಿ. ಫುಡ್ ಕಡಿಮೆ ಮಾಡಬೇಡಿ, ಮೈ ಇಳಿಬಾರ್ದು ಇದರಲ್ಲಿ. ಸೊಪ್ಪು ಇದೆಲ್ಲ ಅಂದ್ರೆ ಬಲ್ಕ್ ಇದರಲ್ಲಿ 25 kg ಭತ್ತ ಕೊಡಿಸ್ತಾ ಇದ್ದೀನಿ. ಬೆಳಿಗ್ಗೆ 25, ಸಂಜೆ 25 kg ಭತ್ತ ಪ್ಲಸ್ ಹುಲ್ಲು. ಇಲ್ಲ ಮುದ್ದೆ ಈಗ ನೆನ್ನೆ ಅವ್ರಿಗೆ ಹೇಳಿ ಬಂದಿದ್ದೀನಿ, ಇವತ್ತು ಹೋಗ್ಲಿಲ್ಲ. ನೆನ್ನೆ ಸರ್ ಅದು ಕೈ ಹಾಕಿ ಬಾಯಿಗೆ ಕೊಡ್ಬೇಕಲ್ಲ ಸರ್ ಮುದ್ದೆ, ಆಗ ಕೈ ಬೇಯಿಸ್ಬಿಟ್ರು. ಈಗ ನಾನು ಕೊಟ್ಟಿದ್ದೀನಲ್ಲ ಮರ, ಬಾಯಿಗೆ ಕೊಟ್ಟಿದ್ದೀನಿ ಕುಸರ ಅಂತೇಳಿ, ಬಾಯಿಗೆ ಒಂದು ಕುಸರನ್ನ ನಾನು ಬಾಯಿಯೊಳಗೆ ಹಾಕದೆ ಹತ್ರ ಬಾ ಅಂತ ಹೇಳಿ. ಯಾವುದು ಇದನ್ನ ಬಬ್ರುವಾನ್ಗೆ ಬಾಯಿಗೆ ಹತ್ರ ಬಂತು. ತಲೆನ ಎತ್ತಿ ಮುಂಡದ ಪಕ್ಕ ನನ್ನ ಕೈ ಸ್ವಲ್ಪ ಒಳಗೆ ಹೋಗ್ತದೆ ಅಷ್ಟೇ. ಇದರಲ್ಲಿ ಹಾಕಿ ಬಾಯಿಗೆ ಕೊಟ್ಟೆ ಇದರಲ್ಲಿ. ಸೊ ಇಷ್ಟು ದಪ್ಪ ಮಾಡ್ಕೊಂಡು ಅದು ಅಷ್ಟು ಬಾಯಿ ತೆಗಿಯುವಾಗ ಬಾಯಿ ಒಳಗಡೆ ಹಾಕು. ಇಲ್ಲ ಅಂದ್ರೆ ಒಂದು ಇಷ್ಟು ಕಡ್ಡಿ ತಗೋ, ದಪ್ಪ ಕಡ್ಡಿ. ಆ ಕಡ್ಡಿಗೆ ಚುಚ್ಚಿಬಿಟ್ಟು ಮುದ್ದೆನಕ್ಕೆ ಇದು ಮಾಡಿಬಿಟ್ಟು ಆ ಬಾಯಿ ಒಳಗೆ ಕೊಡು. ನಿನಗೆ ಅಷ್ಟು ಭಯ, ಜೀವ ಭಯ ಇದ್ರೆ ಆ ಬಾಯಿ ಒಳಗಡೆ, ಬಾಯಿ ತೆರಿತದಲ್ಲ, ಬಾಯಿ ಒಳಗಡೆ ಕೊಡು. ಅದಕ್ಕೆ ಮೇಲೆ ಎಲ್ಲ
ಬೆಲ್ಲ ಎಲ್ಲ ಸೌರಿ ಇದು ಮಾಡಿ ಬಾಯಿಗೆ ಕೊಡು ಅಂತ. ಇವತ್ತು ಹೋಗ್ಲಿಲ್ಲ, ಇವತ್ತು ಬರೀ ಜನನೇ, ಪಬ್ಲಿಕ್ಸ್ ಸಿಕ್ಕಾಪಟ್ಟೆ ವೆಹಿಕಲ್ ಇತ್ತು. ವೀಕೆಂಡ್ಸ್ ಜಾಸ್ತಿ ಅನ್ಸುತ್ತಲ್ಲ ಹಾ. ಸರ್? ಈಗ ವೀಕೆಂಡ್ಸ್ ಏನಿಲ್ಲ, ಬೆಂಗಳೂರಲ್ಲಿ ನೀರಿಲ್ಲ, ಎಲ್ಲಾ ದಿವಸ ಜನನೇ. ಈಗ ನಾನು ಎಲ್ಲ ಆಡ್ ಡೇಸ್ ಎಲ್ಲ ಹೋಗಿದ್ದೀನಲ್ಲ, ಈಗ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಅಂತೆಲ್ಲ ಹೋಗಿದ್ದೀನಿ. ಜನನೇ ಇದರಲ್ಲಿ ಈಗ ಈಗ ಡೈಲಿ ವಿಸಿಟ್ ಇರುತ್ತೆ ಸರ್ ನಿಮ್ದು? ಡೈಲಿ ಹೋಗ್ತೀನಿ ನಾನು. ಇವತ್ತು ಅದೇ ಇದನ್ನ ನೋಡಕ್ಕೆ travel ಕಡೆ ಅಬ್ಸರ್ವೇಷನ್ ಅಬ್ಸರ್ವೇಷನ್ಗೆ ಬಾಕಿ ಆನೆಗಳದ್ದು ಏನಾದ್ರು, ಈಗ ಸಮ್ಮರ್ ಸೀಸನ್ ಅಲ್ಲ, ನೀರು ಕಡಿಮೆ, ಎಲ್ಲಾದ್ರೂ ಈ ಕಾವೇರಿ ಒಳೇನೆ ಹರಿತಾ ಇಲ್ಲ, ನೀರಿಲ್ಲ ಇದರಲ್ಲಿ. ರೆಕಗ್ನೈಸ್ ಮಾಡೋದು ಸರ್ ನಿಮ್ಮನ್ನ ಈ ಮಾಮೂಲಿ ಹಾ. ಬೇರೆ ಆನೆಗಳು ಗೊತ್ತಿದೆ ಅಂತ? ಹಾ, ಇಲ್ಲಿದ್ದು ದುಬಾರಿ ಒಂದು ಸ್ವಲ್ಪ ನನಗೆ ಸ್ವಲ್ಪ, ಯಾಕೆಂದ್ರೆ ನಾನು ದೂರ ಇದ್ದೆ, ಬನ್ನರ್ಘಟ್ಟ ಇದ್ದೆ ಅಲ್ಲ. So, ಹಾ, ಅಲ್ಲಿದ್ದಾಗ ಇದನ್ನ ಕ್ಯಾಪ್ಚರ್ ಮಾಡಿ ನಾ ಬನ್ನರ್ಘಟ್ಟಕ್ಕೆ ವಾಪಸ್ ಹೋಗ್ಬಿಟ್ಟೆ. ಸೊ ಇಲ್ಲಿ ನನ್ನ ಹಳೆ ಆನೆಗಳೆಲ್ಲ ಇದೆ, ಆ ಶ್ರೀರಾಮ, ಗಜೇಂದ್ರನೆಲ್ಲ ಇವ್ರು ಬೇಕು ಅಂತ ಮಾಡಿದ್ರು. ಅದನ್ನೆಲ್ಲ ನಾನೇ ಬಿಚ್ಚಿ, ಇಟ್ ವಾಸ್ ಎ ಗುಡ್ ಸ್ವಿಮ್ಮರ್. ನಾನೇ ಬೇಡಿ ಬಿಚ್ಚಿ, ಮಾವತ್ತೆಲ್ಲ ಹೋದ್ರು ನಾನೇ ಹೋಗಿ ಬೇಡಿ ಬಿಚ್ಚಿ ಆ ಚೈನ್ ಎಲ್ಲ ಬಿಚ್ಚಾಕ್ಬಿಟ್ಟು ಮೇಲೆ ಹತ್ತಿ ನಾನೇ ತಗೊಂಡು ಹೋಗಿ ನೀರಿಗೆ ಹೋಗ್ತಿದ್ದೆ. ಅವ್ರು ನೀರಲ್ಲಿ ಒಳ್ಳೆ ಸ್ವಿಮ್ ಮಾಡೋದು ಅದು. ಇದರಲ್ಲಿ ಇನ್ನು ಶ್ರೀರಾಮ ಕೋಡಿನ ಮೇಲೆಲ್ಲ ಆಚೆ ಈಚೆ ಕಾಲು ಹಾಕಿ ಕೂತ್ರೆ ಹಂಗೆ ಜೂಕ್ ಅಂದ್ರೆ ಅದೇ ಎತ್ತುದಿತ್ತು ಮೇಲೆ ಹೊರಗಡೆ. ಹಾ, ಗಜೇಂದ್ರ ಅದನ್ನೇ ಸಾಯಿಸಿದ್ರು. ಇಲ್ಲ, ಗಜೇಂದ್ರ ಪಟ್ಟದ ಆನೆ ಬೇರೆ ಸೋಮಿನಿ ಏರ್ತದೆ. ಅದರಿಂದ ಡಿಸ್ಕ್ವಾಲಿಫೈ ಮಾಡಿದ್ರು ಅದನ್ನ. ಅದರಿಂದ ಇವರು ಅಧಿಕಾರಿಗಳು ಡಿಸ್ಕ್ವಾಲಿಫೈ ಮಾಡಿದ್ರು. ನಾ ಸುಮಾರು ಪ್ರೆಷರ್ ಹಾಕಿದೆ, ಬೇಡ ನೋಡಿ, ಅದು ಮಾನಸಿಕವಾಗಿ ಅದನ್ನು ಸಫರ್ ಮಾಡ್ತೀರಾ ಅಂತ. ಅದು ಆಗಿದ ಮಿಸ್ಟೇಕ್ ಇಷ್ಟೇ. ಇದಾಗಿ ಅಲ್ಲಿಂದ ಎಲ್ಲಿ ಮಾಡ್ತು, ಇಲ್ಲಿ ಕಂಟ್ರೋಲ್ ಇಂದ ತೆಗೆದುಬಿಟ್ಟು ಅದನ್ನ ಮತ್ತೆ ಅಲ್ಲಿಗೆ ಹಾಕ್ಬಿಟ್ರು, ಇಲ್ಲಿ ಕೇಗುಡಿಗೆ, ಅಲ್ಲಿಗೋ ಕೇಗುಡಿಗೆ ಹಾಕಿದ್ರು. ಶ್ರೀರಾಮ ಆನೆನು ಅಲ್ಲಿಗೆ ಹಾಕಿದ್ರು. ಇವನೇನ್ ಮಾಡಿದಾನೆ, ಮಾಮೂಲಿ ಕುಡಿದು ಬಿಟ್ಟು ಬರುವಾಗ ಸಾಯಂಕಾಲ ಬಂದಿದ್ದಾನೆ. ಸಾಯಂಕಾಲ ಬಂದು ಲೇಟ್, ಎಲ್ಲ ಆನೆ ಕಾಡಿಗೆ ಬಿಟ್ಟಾಗಿದೆ. ಇವನ್ ಆನೆ ಕಟ್ಟಿದಲ್ಲೇ ಉಂಟು, ಬೆಳಿಗಿಂದ ತೆಗೆದಿಲ್ಲ ಆನೆನ. ಅಲ್ಲ, ಅದು ಬಂದಿದೆ, ಅದೇ ಆಗಿ ಇದು ಮುದ್ದೆ ಕೊಡ್ತಾರೆ ಅಂತ ಹೇಳ್ಕೊಂಡಂತ. ಇವನಿಲ್ಲ, ಮುದ್ದೆ ಕೊಡುವವರಿಲ್ಲ. ಬಟ್ ಅಲ್ಲಿ ಇದ್ದ ಫಾರೆಸ್ಟ್ರು ಬೇರೆ ಯಾರಾದ್ರೂ ಇನ್ನೊಂದು ಆನೆಯವ್ರ ಕೈಲಿಲ್ಲ ಕೊಡಿಸಿ ಅದನ್ನ ಬಿಟ್ಟುಬಿಟ್ಟಿದ್ರೆ ಆಗ್ತಿತ್ತು. ಇದರಲ್ಲಿ ನಂದೆಲ್ಲ ಹಳೆ ಫಾರೆಸ್ಟ್ಗಳನ್ನ ಫಸ್ಟ್ ಜಾಯಿನ್ ಮಾಡ್ಬಿಡ್ತಿದ್ದೆ ನಾನು ಆಗ ಕ್ಯಾಂಪಿನಲ್ಲಿ. ಆಗ ಬಂದ್ರೆ ನೀವೇ ಕೊಡಿ, ಏನು ತೊಂದರೆ ಏನಲ್ಲ, ಅದರಲ್ಲಿ ಏನಿಲ್ಲ, ಎಲ್ಲ ಕೊಟ್ಟು ಹೋಗ್ತದೆ ಅದ್ರ ಪಡೆಗೆ ಅಂತ ಹೇಳ್ಕೊಂಡು ಅಂತ. ಸೊ ಅದರದೊಂದು ಇದಕ್ಕೆ ಬಂತು. ಅಲ್ಲಿ ನೀವು ಕುಡ್ಕೊಂಡು ಟೈಟ್ ಆಗಿ ಬಂದವನು ಈ ಫಾರೆಸ್ಟ್ ಬೈದಿದ್ದಾರೆ, ನಿನಗೆ ಆನೆದು ರೇಷನ್ ಕೊಡುವ ಟೈಮ್ ಗೊತ್ತಿಲ್ವಾ ನಿನಗೆ? ಬಂದು ಆ ಟೈಮಿಗೆ ಪಾಪ ಎಲ್ಲ ಆನೆ ಹೋಯ್ತು, ಇದೊಂದು ನಿಂತ್ಕೊಂಡು ಉಂಟದು ಇದರಲ್ಲಿ ಅಂತ ಹೇಳಿ ಬೈದಿದ್ದಾನೆ. ನೀನ್ ಯಾರು ನನ್ನ ಕೇಳಕ್ಕೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ನೀನು ವಾರ್ಡ್ ಸಾಯಿಸ್ಬಿಡ್ತೀನಿ ನಾನು ಇದೇ ಆನೆ ಕೈಲಿ ಅಂತೆಲ್ಲ ಹೇಳ್ಕೊಂಡು ಇವನು ಆವಾಜ್ ಹಾಕಿದ್ದಾನೆ. ಇವನು ಪಾಪ ಎದುರಿಗೆ ಓಡಿ ಬಂದಿದ್ದಾನೆ ಫಾರೆಸ್ಟ್. ಇವನು ಹಿಂದೆ ಎತ್ಕೊ ಬಂದಿದ್ದಾನೆ ಆನೆನ. ಅವನು ಓಡಿ ಬಂದವನು ಹಿಂಗೆ ಕ್ವಾರ್ಟರ್ಸ್ ಒಳಗೆ ಸೇರ್ಬಿಟ್ಟ ಓಡಿ. ಇವನು ಆ ಡೋರಲ್ಲಿ ನಿಂತ್ಕೊಂಡು ಬಾ ಇಲ್ಲಿ ಎಂತ ವರ್ಡ್ಸ್ ಅಲ್ಲಿ ಅಂತ ಹೇಳ್ತಾನೆ, ವಲ್ಗರ್ ವರ್ಡ್ಸ್. ಹೊರಗೆ ದಾಟಿ, ಈಗ ನೋಡ್ತೀನಿ ನಾನು, ಹೊರಗೆ ದಾಟು ಅಂತ. ಅಷ್ಟರೊಳಗೆ ಇವನು ದಾಟ್ಲಿಲ್ಲ, ಫಾರೆಸ್ಟ್ ಒಳಗೆ ಇದ್ರು. ಈ ಆನೆ ಸಿಟ್ಟು, ಇವನು ಆ ಸಿಗ್ನಲ್ ಎಲ್ಲ ಇರ್ತದೆ ಅವ್ರ ಕೈಲಿ, ಆ ಸಿಗ್ನಲ್ ಕೊಟ್ಟು ತಂದದಲ್ಲ, ಅದಕ್ಕೆ ಸಿಟ್ಟು ಬಂತು. ಇವನು ಮೇವು ಕೊಟ್ಟಿಲ್ಲ ನನಗೆ ಅಂತ ಹಂಗೆ ಡೋರ್ ಹತ್ರನೇ ಕೋಡಲ್ಲಿ ತೆಗೆದು ಇವನಿಗೆ ಕೊಡ್ತು, ಗೋಡೆಗೆ ಸೇರಿಸಿ. ಅಲ್ಲ, ಅಲ್ಲಿಂದ ಆನೆ ಪಾಪ ಇವನು ಚಾರ್ಜ್ ಮಾಡಿ ಇವನ್ನ ಕೊಂದ, ಇವನು ಬಿದ್ದಾಗ ರಕ್ತ ಎಲ್ಲ ದಾಟೋದು ಕಾಣ್ತದೆ, ಅದು ಗೇಜ್ ಮಾಡ್ತದೆ. ಅದು ಪಾಪದ ಆನೆ, ದೇವರಂತ ಆನೆ ಅದು. ನಿಜವಾಗಿ ಹೇಳ್ಬೇಕಾದ್ರೆ ಸ್ಪೀಡು, ಅದರಂತ ಸ್ಪೀಡ್ ನಡೆಯುವ ಆನೆ ಯಾವುದೂ ಇಲ್ಲ. ಈಗ ಅಭಿಮನ್ಯು ಅದು ಹತ್ರ ಬಂದಾಗ ಫೈಟ್ ಅಲ್ಲಿ ಬೀಳ್ತದೆ ಬಿಟ್ರೆ ಬಾಕಿ ಟೈಮಲ್ಲಿ ಇದೆ ಸ್ಲೋ. ಬಟ್ ಗಜೇಂದ್ರ ಭಯಂಕರ ವಾಕರ್, ಬಹಳ ಸ್ಪೀಡ್ ಹೋಗ್ತದೆ. ಗಂಟೆಗೆ 7 ಕಿಲೋಮೀಟರ್ 8 ಕಿಲೋಮೀಟರ್ ಒಂದೊಂದ್ಸತಿ ಸ್ಪೀಡ್ ಫೋರ್ಸ್ ಅಲ್ಲಿ ಹೋಗುವಾಗ 12 ಕಿಲೋಮೀಟರ್ ಅಲ್ಲಿ ಎತ್ತೀವಿ ಅದನ್ನ. ಓ, ಅದು ಮುಂಚೆ ಕ್ಯಾಪ್ಟನ್ ಆಗಿದೆಯಾ? ಇಲ್ಲ ಇಲ್ಲ, ಕ್ಯಾಪ್ಟನ್ ಇಲ್ಲ, ಕ್ಯಾಪ್ಟನ್ ಬೇರೆ ಆನೆಗಳು. ಇದು ಕಟ್ಟಿ ಎಳಿಸ್ಲಿಕ್ಕೆ, ಇದು ಮುಂದೆ ಕಟ್ಲಿಕ್ಕೆ, ಹಿಂದೆ ಕಟ್ಲಿಕ್ಕೆ, ಎತ್ತಲಿಕ್ಕೆ, ಮತ್ತೆ ಇವರು ಆನೆದು ಇದಕ್ಕೆ ಇವರಿಗೆ ಮೆಟ್ಟದಂಗೆ ಕಾಲಿಗೆಲ್ಲ ಹಗ್ಗ ಕಟ್ಲಿಕ್ಕೆ, ಮಾಡ್ಲಿಕ್ಕೆ, ಬಿಚ್ಚಲಿಕ್ಕೆ, ಇಂಥದ್ದು ಕೆಲಸ ಸಪೋರ್ಟಿಂಗ್ ಇದು ಉಂಟಲ್ಲ. ಪ್ಲಸ್ ಇದು ಇಂಪಾರ್ಟೆಂಟ್. ಈಗ ಜಿಗ್ಗು ಕಾಡು ಒಂದೊಂದು ಇದರಲ್ಲಿ, ಮಾಲಂಬಿ ಕಾಡು ಇದರಲ್ಲೆಲ್ಲ ಒಂದು ಸ್ವಲ್ಪ ಅದೊಂದು ಮುಳ್ಳು, ಒಂದು ಕಾಯಿ ಎಲ್ಲ ಆಗ್ತದೆ, ನೂನು ಕಾಯಿ ಅಂತೆಲ್ಲ ಹೇಳ್ತಾರಲ್ಲ, ಅದು ಬಾಡಬೇಕಾದ ಟೈಪು. ಅದು ಭಯಂಕರ, ಅದು ಮೈಗೆ ಮುಖ ಸಿಕ್ಕಿ ಮಠ ಹರಿದು ಬಿಡ್ತದೆ ಅಂತ. ಇದರಲ್ಲಿ ಏನ್ ಮಾಡ್ತೀವಿ ನಾವು, ಒಂದೊಂದ್ಸತಿ ಆನೆ ಮೇಲೇನು ಹೋಗ್ತೀವಿ. ಆಗ ಹೋಗುವಾಗ ಡಾಟಿಂಗ್ಗೆ ಹೋಗುವಾಗ ಇದು ಗಜೇಂದ್ರ ಮೇಜರ್ ಭಯಂಕರ ಸ್ಪೀಡ್ ತೆಗೆದ್ರೆ ಕಾಡಾನೆಗೆ ಅಟ್ಟಿಸ್ಕೊಂಡು ಹೋಗ್ತದೆ ಹೋದಂಗೆ, ಆ ಮುಖ ಕೊಟ್ಟು ಇರ್ತದೆ. ಇದು ನಾವು ಹಂಗೆ ಮೇಲೆ ಬೀಳ್ಲಿಕ್ಕೆ ನಾವು ಇದ್ದೇವಲ್ಲ, ನಾವು ಬಿಡೋದು ಇಲ್ಲ. ಬಟ್ ಅಭಿಮನ್ಯು ಅಂತದ್ರಲ್ಲಿ ಇದು ಮುಖ ಕೊಡೋದ್ರಲ್ಲಿ ಇರ್ತಾರೋ, ಬಟ್ ಆ ಸ್ಪೀಡ್ ಇಲ್ಲ. ಬಟ್ ಅದು ಗಜೇಂದ್ರ ಡಾಟಿಂಗ್ ಎಲಿಫೆಂಟ್ ಅಂತಾನೆ ಹೆಸರು ಮಾಡ್ಬಿಟ್ಟಿದ್ದು
ಅದಕ್ಕೆ ಹೆಂಗೆ ಬೇಕು ಹಂಗೆ ಹತ್ತಿತ್ತು ಆನೆ ಸ್ಪೀಡು ಕಾಡಾನೆಗೆ ಸರಿಯಾಗಿ ಸ್ಪೀಡ್ ನಿಮ್ ಸರ್ವಿಸ್ ಇಂದ ಅಭಿಮನ್ಯು ನಾನು ಕ್ಯಾಪ್ಟನ್ ಅರ್ಜುನ. ಇಲ್ಲ ಆಗ ನಾವು ಈ ಕ್ಯಾಪ್ಟನ್ ಗಿರಿ ಕೊಟ್ಟಿಲ್ಲ ಈಗ ಅಂದ್ರೆ ಒಂದಕ್ಕಿಂತ ಒಂದು ಆಗ ಕಾಂಪಿಟೇಟರ್ಸ್ ಇತ್ತು